ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿರುವಂತಹ ಆರೋಪದ ಪ್ರಕರಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತಂಡವನ್ನು ರಚನೆ ಮಾಡಿದೆ ರಾಜ್ಯ ಸರ್ಕಾರ. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಡಿಜಿಪಿ ಪ್ರಣವ್ ಮೊಹಂತಿ. ಧರ್ಮಸ್ಥಳ ಪ್ರಕರಣದ ಎಸ್ಐಟಿ ಮುಖ್ಯಸ್ಥರಾಗಿದ್ದಾರೆ ಪ್ರಣವ್ ಮೊಹಂತಿ. ತನಿಖೆ ಆರಂಭಕ್ಕೂ ಮೊದಲು ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ. ಧರ್ಮಸ್ಥಳದ ಪ್ರಕರಣವನ್ನು ರಾಜ್ಯ ಸರ್ಕಾರ ನಿನ್ನೆ ಎಸ್ಐಟಿ ತಂಡವನ್ನು ರಚಿಸಿ ಈ ಪ್ರಕರಣವನ್ನು ವರ್ಗಾಯಿಸಿದೆ. ಇವತ್ತಿನಿಂದ ಅಧಿಕೃತವಾಗಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಆರಂಭವಾಗುವಂತಹ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ಎಸ್ಐಟಿ ತಂಡದ ಮುಖ್ಯಸ್ಥರು ಈಗ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಲಿಕ್ಕೆ ಮುಂದಾಗಿದ್ದಾರೆ. ಒಂದು ಬ್ರೀಫಿಂಗ್ ಮಾಡ್ತಾರೆ ಯೂಶಲಿ ನನ್ನ ತಂಡದಲ್ಲಿ ಯಾರಿದ್ದಾರೆ, ಯಾರನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದೀವಿ ಅಂತ. ಬಿಕಾಸ್ 4 ಜನ IPS ಅಧಿಕಾರಿಗಳು ಲೀಡ್ ಮಾಡ್ತಾರೆ. ಅವ್ರ ಕೆಳಗಡೆ ಗ್ರೇಡೆಡ್ ಆಫೀಸರ್ಸ್ ಬರ್ತಾರೆ, SI ಕಾನ್ಸ್ಟೇಬಲ್, ಅವ್ರನ್ನೆಲ್ಲ ಪಿಕ್ ಆ್ಯಂಡ್ ಚೂಸ್ ಮಾಡ್ತಾರೆ. ಇವ್ರು ಬೇಕು ನಮ್ಮ ತಂಡಗಳೇ, ಇವ್ರು ಎಕ್ಸ್ಪರ್ಟೈಸ್ ಇದ್ದಾರೆ ಅಂತ ಒಂದು ಬ್ರೀಫಿಂಗ್ ಆ ಲಿಸ್ಟನ್ನು ಕೊಡ್ತಾರೆ. ಡಿಸ್ಕಷನ್ ಆಗುತ್ತೆ ಅದ್ರ ಬಗ್ಗೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಸೂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಇವತ್ತಿನಿಂದ SIT ಇನ್ವೆಸ್ಟಿಗೇಷನ್ ಆರಂಭವಾಗಬಹುದು ಅನ್ನುವಂತಹ ಚಾನ್ಸಸ್ ಇದೆ. ಅದಕ್ಕೂ ಮೊದಲು ಗೃಹ ಸಚಿವರನ್ನ SIT ಮುಖ್ಯಸ್ಥರು ಭೇಟಿಯಾಗಿರುವಂತಹದ್ದು. ಏನಾಯ್ತು ಚರ್ಚೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಸಾಕಷ್ಟು ಒತ್ತಡ ನಂತರ ಧರ್ಮಸ್ಥಳದಲ್ಲಿ ಏನೆಲ್ಲ ಆರೋಪಗಳು ಕೇಳಿ ಬರ್ತಿದವೋ ಅದೆಲ್ಲದರ ಸಮಗ್ರ ತನಿಖೆಗೆ ರಾಜ್ಯ ಸರ್ಕಾರ ನಿನ್ನೆ SIT ರಚನೆ ಮಾಡಿತ್ತು. ಆಂತರಿಕ ವಿಭಾಗದ DGP ಆಗಿರುವಂತಹ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ. ಆದ್ರೆ SIT ರಚನೆ ಆರಂಭದಲ್ಲಿ ಒಂದು ಸ್ವಲ್ಪ ಗೊಂದಲ SIT ವಿಚಾರದಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಇಬ್ಬರು IPS ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ತನಿಖೆಯಿಂದ ಅಂದ್ರೆ SIT ಇಂದ ಹೊರಗುಳಿಬೇಕು ಅನ್ನುವಂತ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ. ಜೊತೆಗೆ ಇನ್ನು SIT ವ್ಯಾಪ್ತಿಗೆ ಯಾವೆಲ್ಲ ಪ್ರಕರಣಗಳು ಬರ್ತವೆ, ಅದಕ್ಕೆ ಮೂಲ ಸೌಕರ್ಯಗಳು ಏನೆಲ್ಲ ಒದಗಿಸಬೇಕು, ಎಲ್ಲವೂ ಕೂಡ ಇನ್ನಷ್ಟೇ ರೂಪುಗೊಳ್ಳಬೇಕು. ಆ ಹಿನ್ನೆಲೆಯಲ್ಲೇ ಇದೆಲ್ಲದರ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಇವತ್ತು ಬೆಳಗ್ಗೆನೆ ಪ್ರಣವ್ ಮೊಹಂತಿ ಅವರು ಗೃಹ ಸಚಿವ ಪರಮೇಶ್ವರ್ ಭೇಟಿಯನ್ನ ಅವರ ನಿವಾಸದಲ್ಲಿ ಮಾಡಿರುವಂತದ್ದು. ಸುಮಾರು ಅರ್ಧ ಗಂಟೆ ಕಾಲ ಆ ಪ್ರಣವ್ ಮೊಹಂತಿ ಅವರು ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಪರಮೇಶ್ವರ್ ಜೊತೆ ಚರ್ಚೆ ಮಾಡಿದ್ದಾರೆ. ತನಿಖೆ ಕೂಡ ಆದಷ್ಟು ಬೇಗ ಆರಂಭ ಮಾಡ್ತೇವೆ ಅನ್ನುವಂತ ವಿಚಾರವನ್ನು ಕೂಡ ಪರಮೇಶ್ವರ್ ಅವರಿಗೆ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಇಬ್ಬರು IPS ಅಧಿಕಾರಿಗಳು ತಂಡದಿಂದ ಹೊರಗುಳಿಯ ಬಗ್ಗೆ ಅದು ಸ್ವಯಂ ಪ್ರೇರಿತವಾಗಿ ಆ ವಿಚಾರವನ್ನು ಕೂಡ ಆ ಪರಮೇಶ್ವರ್ ಅವರ ಗಮನಕ್ಕೆ ಪ್ರಣವ್ ಮೊಹಂತಿ ತಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಆ ಸಂಬಂಧಪಟ್ಟಂತೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತನ್ನ ಪರಮೇಶ್ವರ್ ಅವರು ಪ್ರಣವ್ ಮೊಹಂತಿ ಅವರಿಗೆ ಹೇಳಿದ್ದಾರೆ. ಒಟ್ಟಾರೆಯಾಗಿ SIT ರಚನೆ ಆದ ನಂತರ ಒಂದ್ ರೀತಿಯಲ್ಲಿ ತನಿಖೆಯ ರೂಪುರೇಷೆ ಬಗ್ಗೆ ಪರಮೇಶ್ವರ್ ಜೊತೆ ಪ್ರಣವ್ ಮೊಹಂತಿ ಅವರು ಮಾತನಾಡಿದ್ದಾರೆ. ಆದಷ್ಟು ಬೇಗ ತನಿಖೆ ಆರಂಭ ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಕೂಡ ಮೊಹಂತಿ ಅವರು ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಇಡೀ ದೇಶದ ಗಮನ ಸೆಳೆದಿರುವಂತಹ ಪ್ರಕರಣ, ಜೊತೆಗೆ ಸೆನ್ಸಿಟಿವ್ ಪ್ರಕರಣ. ಹಾಗಾಗಿ ಈ ಪ್ರಕರಣದ ತನಿಖೆಯನ್ನ ಅಧಿಕೃತವಾಗಿ ಆರಂಭಿಸುವ ಮೊದಲು ಎಲ್ಲದರ ಬಗ್ಗೆ ಬ್ರೀಫ್ ಮಾಡುವಂತಹ ಕೆಲಸ ಈಗ SIT ಮುಖ್ಯಸ್ಥರ ಕಡೆಯಿಂದ ಆಗಿರುವಂಥದ್ದು. ಅದರ ಜೊತೆಗೇನೆ ಇಬ್ಬರು ಅಧಿಕಾರಿಗಳು ಇದರಿಂದ ಹಿಂದೆ ಸರಿಬಹುದು ಅನ್ನುವಂತಹ ಚಾನ್ಸಸ್ ಇತ್ತಲ್ಲ, ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಗೃಹ ಸಚಿವರಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಿಸುವಂತಹ ಕೆಲಸವನ್ನು ಕೂಡ ಈಗ SIT ಮುಖ್ಯಸ್ಥರು ಮಾಡಿದ್ದಾರೆ. ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದು ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ವಿವರವಾದಂಥ ವರದಿನ ಕೊಡಿ ಅಂತೇಳಿ ನಾವು ಹೇಳಿದ್ದು. ಇದರಲ್ಲಿ ಸರ್ಕಾರ ಏನು ಮುಚ್ಚಿಟ್ಕೊಳ್ಳೋ ಅಂಥದ್ದೇನಿಲ್ಲ, ಅಥವಾ ಸರ್ಕಾರಕ್ಕೆ ರಕ್ಷಣೆ ಮಾಡಬೇಕು ಯಾರನ್ನಾದರೂ ಅನ್ನೋದು ಕೂಡ ಏನಿಲ್ಲ. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇನು. ಮುಖ್ಯಮಂತ್ರಿಗಳು, ನಾನು, ನಮ್ಮ DGP ಅವರೆಲ್ಲರೂ ಕೂಡ ಮಾತಾಡಿ DG ಅವರಾಗಿರ್ತಕ್ಕಂಥ ಮೊಹಂತಿ ಅವರ ನೇತೃತ್ವದಲ್ಲಿ SITಯನ್ನು ಮಾಡಿದ್ದೇವೆ. ನೂರಾರು ಅಂತ ಹೇಳಿದ್ದಾರೆ. ಏನು ಆಗಿದೆ ನಿಜಾಂಶ ಹೊರಗೆ ಬರಬೇಕು, ಭೂತಕ್ರ ಸ್ಥಳಕ್ಕೆ ಹೋಗಬೇಕು, ಫೊರೆನ್ಸಿಕ್ ಎಲ್ಲ ತನಿಖೆಗಳಾಗಬೇಕು. ನಾವು ಸುಮ್ಮನೆ ಯಾರೊಬ್ಬರ ಮೇಲೆ ಇದನ್ನು ಆರೋಪ ಮಾಡುವಂಥದ್ದಾಗಲಿ ಸಾಧ್ಯ ಇಲ್ಲ. SIT ಮೇಲೆ ನಮಗೆ ವಿಶ್ವಾಸ 100ಕ್ಕೆ 100 ಇದೆ. ನಿಜಾಂಶನ ಹೊರಗೆ ತರ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸೌಜನ್ಯ ಪ್ರಕರಣದ ಬಗ್ಗೆ ಎಲ್ಲ ನ್ಯಾಯ ಸಿಗುವಂಥದ್ದಾಗಬೇಕು. ಯಾರೋ ತಪ್ಪಿತಸ್ಥರಿದೆ ಅವ್ರ ಮೇಲೆ ಕ್ರಮ ಆಗಬೇಕು. ಈಗ ಧರ್ಮಸ್ಥಳ ಒಂದು ಪವಿತ್ರವಾದಂಥ ಜಾಗ. ಕಪ್ಪು ಚುಕ್ಕಿ ತರುವಂಥದ್ದಕ್ಕೂ ಕೂಡ ನಾವು ಯಾರು ಅನಾವಶ್ಯಕವಾಗಿ ಮಾಡಕ್ಕೆ ಹೋಗಬಾರ್ದು. ಯಾಕೆಂತ ಹೇಳಿದ್ರೆ ಆ ಥರ ಪ್ರಶ್ನೆ ಉದ್ಭವನೂ ಆಗೋದಿಲ್ಲ. ಇದು ಇವತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗಿರುವಂಥದ್ದು. ತನಿಖೆ ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಎಲ್ಲ ವಿಷಯ ಕೂಡ ಹೊರಗೆ ಬಂದೇ ಬರ್ತದೆ. ಮತ್ತೆ ಮುಚ್ಚಾಕುವಂಥ ಪ್ರಶ್ನೆ ಬರೋದೇ ಇಲ್ಲ. ಇದರಲ್ಲಿ ಇದ್ರ ದೊಡ್ಡವರು ಚಿಕ್ಕವರು ಅಂತ ಅಲ್ಲ, ತಪ್ಪು ಮಾಡಿದಾರಾ ಇಲ್ವಾ ಅಷ್ಟೇ ನೋಡಬೇಕು. ನಾನಾ ಸವಾಲುಗಳಂತೂ ಇದೆ. ಆ ಸವಾಲುಗಳನ್ನ ಮೆಟ್ಟಿ ನಿಲ್ಲುವಂತಹ ಅವಕಾಶ SIT ಮುಂದಿದೆ. ಏನೇನ್ ಮಾಡ್ತಾರೆ ಅನ್ನೋದು ಕುತೂಹಲ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಯಾರು ಹೇಳ್ತಾ ಇರೋದು ಸತ್ಯ? ನಿಜವಾಗ್ಲೂ ಅಲ್ಲಿ ಅಸ್ಥಿ ಪಂಜರಗಳು ಇದಾವ? ಆ ಅಸ್ಥಿ ಪಂಜರಗಳಿಗೆ ಗ್ರಾಮ ಪಂಚಾಯತ್ ಹತ್ರ ಯಾವುದೇ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿರಲಿಲ್ವಾ? ಅಪರಾಧ ಕೃತ್ಯಗಳನ್ನು ಎಸಗಿದವರು
ನಿಜವಾಗ್ಲೂ ಈ ವ್ಯಕ್ತಿಯ ಕೈನಲ್ಲಿ, ಆ ಮುಸುಕುದಾರಿಯ ವ್ಯಕ್ತಿಯ ಕೈನಲ್ಲಿ ಹೆಣವನ್ನು ಹೂಳಿಸೋ ಕೆಲಸವನ್ನು ಮಾಡಿದ್ರ, ಎಷ್ಟಾಗಿದೆ ಅಂಥದ್ದು, ಆಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಯಾಕೆ ರಿಜಿಸ್ಟರ್ ಆಗಿಲ್ಲ? ಮುಂಚೆ ಧರ್ಮಸ್ಥಳ ಸ್ಟೇಷನ್ ಅನ್ನೋಕ್ಕಿಂತ ಮುಂಚೆ ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಂತಿತ್ತು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ರುಜುವಾತ್ ಯಾಕೆ ಆಗಿಲ್ಲ ಅನ್ನೋದು ಒಂದು ಪ್ರಶ್ನೆ, ತನಿಖೆ ಯಾಕೆ ಆಗಿಲ್ಲ ಅಲ್ಲಿ ಅನ್ನೋದು ಪ್ರಶ್ನೆ.